ಕಾಲು ಹಿಡಿಯುವಂಥ ಸಂದರ್ಭಗಳು ಇವತ್ತು ನಾವು ಯಾಕೆ ತಾವು ಮಾಡ್ಕೊಂಡಂಥದ್ದು ಅದಕ್ಕೆ ಬೇರೆ ಯಾರಿಗೂ ಬ್ಲೇಮ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಕಾಂಗ್ರೆಸ್ಗೆ. ಯಾಕಂದರೆ ಯಾವುದನ್ನೋ ಮಾಡಬೇಕಾದ್ರೂ ಮೊದಲು ಮೇಲೆ 100 ಸಲ ವಿಚಾರ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಆಗ್ತದೆ, ತಪ್ಪುಗಳಿಲ್ಲ ಅಂತಲ್ಲ, ಯಾಕೆ ಅಧಿಕಾರ ಇರೋದಿಲ್ಲ ಅಂತ ತಕ್ಷಣ ಮಾತಾಡಿಬಿಡುವಂತ ಆಗ್ತದೆ. ಆದರೆ ಅಧಿಕಾರ ಬಂದಾಗ ಗೊತ್ತಾಗೋದು ಎಷ್ಟು ಕಷ್ಟದಪ್ಪ, ಬಂದಾಗೋದು ಎಷ್ಟು ಕಷ್ಟದ ಏನದ ಅಂತೇಳಿ. ಈಗ ದೆಹಲಿಯಲ್ಲಿ ಅದಾಗದ ನಮ್ಮ BJPಗರಿಗೆ ಏನೋ ಹೇಳಿದ್ರು ಅವರು, ಅವು ಗ್ಯಾರಂಟಿ ಜೊತೆಗೆ ಆಮ್ ಆದ್ಮಿ ಕೊಡುತ್ತಿರೋಂಥ ಗ್ಯಾರಂಟಿ ಜೊತೆಗೆ ಪ್ರತಿ ತಿಂಗಳು 2500 ಒಂದನೇ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ನಾವು ಘೋಷಣೆ ಮಾಡ್ತೀವಿ ಹೆಣ್ಮಕ್ಕಳಿಗೆ ಅಂತೇಳಿ. ಮಿಶ್ಚಿಕ್ರು ಸಾಕಲ್ರಿ ಆಮ್ ಆದ್ಮಿ. ಅದು ಇನ್ನೊಂದು BJP ಜೋರ್ದಾರ ವಿರೋಧ ಪಕ್ಷ, ಅವರು ವಿರೋಧ ಪಕ್ಷ ಆಗಿ ಬಂದವ್ರನ್ನೆಲ್ಲ ಆಂದೋಲನ ಮಾಡಿ ಮೇಲೆ ಬಂದಂಥವ್ರು, ಬುದ್ಧಿವಂತರು, ಮಧ್ಯಮ ವರ್ಗದವರು, ತಿಳುವಳಿಕೆದಂಥವರು ಶುರು ಮಾಡಿಬಿಟ್ಟಿದ್ದಾರೆ. ಅತಿಶಿ ಅವರು ಬೆನ್ನ ಹತ್ತಿಬಿಟ್ಟಿದ್ದಾರೆ. ಎಲ್ಲಿ 2500, ಎಲ್ಲಿ 2500. ಅದಕ್ಕೆ ಅಷ್ಟೇ ಬಾಯ್ಬಡಿಗೆ ಅಂತ ಗುಪ್ತಾ ಅವ್ರು ಹೇಳ್ತಿದ್ರೆ ಕೊಡ್ತೀವಿ ಏನು ಸದ್ಯ ಅಂತಾನೆ ಮಾಡ್ತೀವಿ ನಾವು, ಮೊದಲು ಯಮನ ಸ್ವಚ್ಛ ಮಾಡ್ತೀವಿ, ಮತ್ತೇನು ಹಾರಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಂಗೆ ಇಲ್ಲಿ ಕರ್ನಾಟಕದಲ್ಲಿ ಶುರು ಆಗಿಬಿಟ್ಟದೆ ಇವತ್ತು. ಹೇಳೋ ಉದ್ದೇಶ ಏನಪ್ಪ ಅಂತಂದ್ರಿಲ್ಲ, ನಮ್ಮ HK ಪಾಟೀಲ್ ಹೇಳ್ತಾರೆ ಇಲ್ಲ ಅಂತಲ್ಲ, 50,000 ಕೋಟಿ ಪ್ರತಿ ವರ್ಷ ತೆಗೆದ್ರು ಸಣ್ಣದಲ್ಲ. ಆದ್ರೆ ಅದು ಆರ್ಥಿಕ ಹೊರೆನ ಒಪ್ತಿಲ್ಲ, ಮಾತ್ರನ ಅಲ್ಲಗಳಿದಿಲ್ಲ. ಅದಕ್ಕೆ ಯೋಗ್ಯ ಯಾರ್ದಾರ BPL ಕಾರ್ಡ್ ಯಾರಿದೆ ಅವ್ರಿಗೆ ಎಷ್ಟೋ ಕೊಡೋದು ಉಳಿದವ್ರಿಗಿಲ್ಲ. ಈಗ ನೋಡ್ರಿ 2 ಲಕ್ಷ ಪೇಮೆಂಟ್ ಇರ್ತದೆ. ಅದಕ್ಕೆ JDSನ ಶಾಸಕ MT ಕೃಷ್ಣಪ್ಪದವ್ರು ಹೇಳ್ತಾರೆ 2 ಲಕ್ಷ ಪೇಮೆಂಟ್ ಐತ್ರಿ, ಅವ್ರಿಗೆ ಯಾಕೆ ಫ್ರೀ ಬಸ್ಸಾ ಅಂತ ಕೇಳ್ತಾರೆ. ಹೌದು ವಿಚಾರ ಮಾಡೋಂತ ನಮ್ಮ ಪರಮೇಶ್ವರಪ್ಪ ಅಂದ ತಕ್ಷಣ ಮುಗಿತೇನ್ರಿ ಗಂಡದ ಮತ್ತೆ ನಮ್ಮ JDS ಅವ್ರು ಮತ್ತೆ ಕೇಳ್ತಾರೆ. ಚೀಸ್ ಅದು. ಯಾಕಂದ್ರೆ ಕೂಸಿನ ಚುಟುದವ್ರ, ಅಳಿಸೋದವ್ರ, ಮತ್ತು ಸಮಾನ ಓಡಾಡೋದು ಅವರ ಹಿಂಗಾಗ್ಯದ ಸರ್. ಅದಕ್ಕಾಗಿ ಇವತ್ತು ಬಡವರಿಗೆ ಮಾತ್ರ ಗ್ಯಾರಂಟಿ, BPL ಕಾರ್ಡ್ ಇದ್ರ ಗ್ಯಾರಂಟಿ, ಉಳಿದವ್ರು ಏನು ಪೇಮೆಂಟ್ ಚಲಿಸೋದಂತ ಹೆಣ್ಮಕ್ಳಿಗೆ ಇಲ್ಲ ಅನ್ನೋ ಒಂದು ಚರ್ಚೆ ಸ್ಟಾರ್ಟ್ ಆಗ್ಯದ. ಆಗಲಿ, ಏನು ತಪ್ಪಲ್ಲ. ಯಾಕಂದ್ರೆ BPL ಕಾರ್ಡ್ ಕೊಟ್ಟರೆ ಅವರು ಪಾಪ ಆಗಲಿ ಚಲೋ ಒಳ್ಳೆ ಪೇಮೆಂಟ್ ಇದ್ದವ್ರು ಯಾಕೆ ತೊಗೊಳ್ಳೋದು, ಅದು ಸತ್ಯದ. ಆದರೆ ಇದನ್ನು ಈಗ ಎಲ್ಲಾಗ ಬರದಂಥ ಸ್ಥಿತಿಯೊಳಗೆ ಕಾಂಗ್ರೆಸ್ ಬಂದು ಕುಳ್ಕೊಂಡ್ಬಿಟ್ಟದ. ಯಾಕಂದ್ರೆ ಮತ್ತೆ 2020 ಸಮೀಪ ಬರಾಕೈತಿ, ಚರ್ಚೆ ಶುರು ಆಗಿದೆ. 2022 ಏನು ಮಾಡೋಣ ಅಂತೇಳಿ. ಅದಕ್ಕಾಗಿ ಕಾಂಗ್ರೆಸ್ಸಿಗರಿಗೆ ಇತ್ತ ಈಗ ನಿಮ್ಗೆ ಹೇಳಿದಂಗೆ ಇತ್ತ ಕೆರೆ, ಇತ್ತ ಬಾವಿ, ಎಲ್ಲಿ ಬಿದ್ದರೂ ನೀರಾಗಿ ಬಿಡ್ಬೇಕು ಅನ್ನೋ ಪ್ರಸಂಗ ಇನ್ನೂ ಹೇಳ್ತಿರ್ತಾರೆ. ಬಟ್ ಗಾದಿ ಮಾತು ಸಾಕಷ್ಟು ಮಾತಾಡ್ತಾರೆ. ಹಂಗೆ ಇವತ್ತು ಈ ಚರ್ಚೆ ನಡೆದವ್ರ ಮತ್ತು ಇಲ್ಲಿ ನಮ್ಮ HM ರೇವಣ್ಣವರು ಸಲಹೆ ಕೊಡ್ತಾ ಇದ್ದಾರೆ, ಜನಕ್ಕೆ ಹೇಳ್ತಾ ಇದ್ದಾರೆ. ಯೋಜನೆಗಳ ಏನಪ್ಪ ಅಧ್ಯಕ್ಷರು ಇಲ್ಲ ಸಚಿವಂದ್ರೆ ಬಿಟ್ಟು ಕೊಡಬೇಕು, ಬಸ್ನಾಗ ಹೋಗೋದು, ಲೈಟ್ ಬಿಲ್ಲ, ಅದು ಮತ್ತು ಇನ್ನೊಂದು ಸುದ್ದಿ ಅಂತಂದರೆ ಲೈಟ್ ಬಿಲ್ಲ